ಇನ್ನು ಗಲಭೆ ವೇಳೆಯಲ್ಲಿ ಆಗಿರುವಂತಹ ಘಟನೆಗಳ ವಿವರ ಒಂದೊಂದಾಗಿ ಸಿಗ್ತಾ ಇದೆ. ಗಲಭೆಗೆ 1.5 ಕೋಟಿ ಮೌಲ್ಯದ ಬಟ್ಟೆ ಫರ್ನಿಚರ್ ಅಂಗಡಿ ಕೂಡ ಭಸ್ಮವಾಗಿದೆ. ನಿನ್ನೆ ರಾತ್ರಿಯ ಕರಾಳತಿಯನ್ನ ಬಿಚ್ಚಿಟ್ಟಿದ್ದಾರೆ ಅಂಗಡಿಯ ಮಾಲೀಕ. ಸುಮಾರು 200 ಮಂದಿಯ ಗುಂಪಿನಿಂದ ಈ ದಾಳಿ ನಡೆದಿದೆ ಅನ್ನೋದು ಅವರ ವಿವರಣೆ. ಕೈಯಲ್ಲಿ ಬಾಟಲ್ ಮಾರಕಾಸ್ತ್ರವನ್ನ ಹಿಡಿದು ದಾಳಿಯನ್ನು ನಡೆಸಿದ್ದಾರೆ, ಧ್ವಂಸ ಮಾಡಿಟ್ಟಿದ್ದಾರೆ. ಪ್ರಾಣ ಉಳಿಸಿಕೊಳ್ಳಲು ನಾನು ಓಡ್ ಹೋದೆ ಅಂತ ಖುದ್ದು ತಮ್ಮ ಫಜೀತಿ ಹೇಗಿತ್ತು ಆ ಸಂದರ್ಭದಲ್ಲಿ ಅಂತ ಭೀಮರಾಜು ಪಬ್ಲಿಕ್ ಟಿವಿಯ ಜೊತೆಗೆ ಆ ಕರಾಳ ಸನ್ನಿವೇಶವನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಸಚಿವ ಚಲುವರಾಯಸ್ವಾಮಿ ಎದುರು ವ್ಯಾಪಾರಿ ಕಣ್ಣೀರು ಹಾಕಿದ್ದಾರೆ. ಏನೆಲ್ಲ ಆಯ್ತು ಆ ಕ್ಷಣ ಅನ್ನೋದರ ಬಗ್ಗೆ ಅವರು ಬೆಚ್ಚಿ ಬಿದ್ದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಾಗಮಂಗಲದಲ್ಲಿ ನಡೆದಂತಹ ಗಲಭೆಯಲ್ಲಿ ಹಲವರ ಬದುಕು ಬೀದಿಗೆ ಬಂದಿದೆ. 1.5 ಕೋಟಿ ರೂಪಾಯಿ ಬಂಡವಾಳ ಹಾಕಿ ತಮ್ಮ ಬದುಕನ್ನು ಕಟ್ಕೊಳ್ಳೋಕೆ ಬಟ್ಟೆ ಅಂಗಡಿಯನ್ನ ಮಾಡಿರ್ತಾರೆ. ಇದೀಗ ಆ ಒಂದು ಗಲಭೆಯಿಂದಾಗಿ ಸಂಪೂರ್ಣವಾಗಿ ಅವರ ಅಂಗಡಿ ಸುಟ್ಟು ಕರಕಲಾಗಿದೆ. ಜೊತೆಗೆ ಅವರ ಬದುಕು ಕೂಡ ಬೀದಿಗೆ ಬಿದ್ದಂತಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋಕ್ಕೆ ಅಂಗಡಿ ಮಾಲೀಕರಾದಂತಹ ಭೀಮರಾಜ್ ಜೊತೆಗೆ ನಿನ್ನೆಯ ಪ್ರತ್ಯಕ್ಷದರ್ಶಿಯೂ ಕೂಡ, ಅಂದರೆ ಇವರ ಅಂಗಡಿಗೆ ಕಿಡಿಗೇಡಿಗಳು ಬಂದಾಗ ಇವರು ಕೂಡ ಇರ್ತಾರೆ. ಸರ್, ನಿನ್ನೆ ನಿಮ್ಮ ರಾತ್ರಿ ಏನಾಯಿತು ನಿಮ್ಮ ಅಂಗಡಿ ಬಳಿ ಅಂತೇಳಿ? ಸರ್, ಲೈಕ್ ನಾವು 8 ಗಂಟೆಗೆ ಕದ ಹಾಕ್ಕೊಂಡು ಹೋದ್ವಿ ಸರ್ ಮನೆಗೆ. ಆಮೇಲೆ 10 ಗಂಟೆಗೆ ಫೋನ್ ಬಂತು, ನಿಮ್ಮ ಅಂಗಡಿ ಹತ್ರ ಇದ್ದಾರೆ ಅಂತ. ಆವಾಗ ಜಸ್ಟ್ ಡೋರ್ನ ಬೆಂಕಿ ಹಚ್ಚಿದ್ರು ಸರ್. ಬಂದು ಆರ್ಸಕ್ಕೆ ಟ್ರೈ ಮಾಡಿದ್ವಿ, ಆರ್ತು ಸರ್. ನೆಕ್ಸ್ಟ್ ವಾಪಸ್ 11 ಗಂಟೆಗೆ ಹಚ್ಚಕ್ಕೆ ನೋಡಿದ್ರು ಸರ್. 11 ಗಂಟೆಗೂ ಆರಿಸಿದ್ವಿ. ಆಮೇಲೆ ಲಾಸ್ಟು 11:15 ಸರ್ ಫುಲ್ಲು ಡೋರ್ ಓಪನ್ ಮಾಡಿ ಒಳಗಡೆ ಪೆಟ್ರೋಲ್ ಬಾಂಬ್ಸ್ ಎಲ್ಲ ಹಾಕಿದ್ದಾರೆ ಸರ್. ಎಲ್ಲ ಸುಟ್ಟಿ ಬೂದಿ ಆಗಿದೆ ಸರ್. ನಮ್ಮ ಲೈಕ್ ನಾವು ಏನು ದುಡ್ದಿದ್ವಿ, ಏನು ಲೈಫಲ್ಲಿ ಇತ್ತು, ಫುಲ್ಲು ಝೀರೋ ಆಗಿಬಿಟ್ಟಿದೆ ಸರ್ ಇವಾಗ. ಅಂದರೆ ನೀವು ಅಷ್ಟು ಬದುಕನ್ನು ಕಟ್ಕೊಳ್ಳೋಂಥ ಅಂಗಡಿ ನಿಮ್ಮ ಕಣ್ಣೆದುರುಗಡೆ ಸುಡ್ತಾ ಇದ್ದೀರಾ ಹಾಗಾದ್ರೆ? ಹೌದು ಸರ್, ಹೌದು ಸರ್. ನನ್ನ ಮುಂದೆನೇ ಆಗಿದೆ ಎಲ್ಲ. ನಾನು ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಸರ್. ಪೊಲೀಸ್ನವ್ರು ಕೂಡ ಇಲ್ಲಿ ಎಂಟ್ರ್ ಆಗ್ತಾ ಇರಲಿಲ್ಲ, ಯಾಕಂದರೆ ಅವ್ರ ಮೇಲೂ ಕಲ್ಲು ಬೀಳ್ತಾ ಇತ್ತು, ಎಲ್ಲ ಓಡೋಗ್ತಾ ಇದ್ರು ಸರ್ ಅವರು. ಅಂದರೆ ಪೊಲೀಸವರು ಸಹ ಏನು ಮಾಡಿ ಯಾರೂ ಬರೋಕೆ ಆಗ್ತಾ ಇರಲಿಲ್ಲ ಸರ್. ಈ ಗಲ್ಲಿಗೆ ಬಂದಕ್ಕೆ ಲೈಕ್ ಫುಲ್ ಇಲ್ಲಿ ಕತ್ಲೆ ಇತ್ತು ಸರ್. ಬಂದರೆ ಫುಲ್ಲು ಅವ್ರ ಮೇಲೆ ಬಾಟಲ್ಸು, ಕಲ್ಲು ಎಲ್ಲ ಹೊಡಿತಾ ಇದ್ರು ಸರ್. ಹೌದು ಸರ್. ಎಷ್ಟು ಜನ ಇದ್ರು ಅಂದಾಜು? ಅವ್ರ ಕೈಲಿ ಏನೇನಿತ್ತು ಸರ್ ಅಂತೇಳಿ? 100+ ಇದ್ರು ಸರ್. ಕಲ್ಲಲ್ಲಿ ಹೊಡಿತಾ ಇದ್ರು ಸರ್, ಇನ್ನೇನು ಇರಲಿಲ್ಲ ಸರ್ ಅವ್ರ ಹತ್ರ. ಆಮೇಲೆ ಬಾಟಲ್ಸು ಸರ್. ಅಂದರೆ ಪೆಟ್ರೋಲ್ ಬಂಪ್? ಪೆಟ್ರೋಲ್ ಬಂಪ್ ಅಂಗಡಿ ಒಳಗಡೆ ಹೊಡೆದ್ರು ಸರ್. ಹೌದು ಸರ್. ಎಷ್ಟು ಯಾವಾಗ ಅಂಗಡಿ ಓಪನ್ ಮಾಡಿದ್ರಿ? ಈ ಅಂಗಡಿಯಿಂದ ಏನೇನು ಎಲ್ಲ ನಿಮಗೆ ಬದುಕನ್ನು ಕಟ್ಕೊಳ್ಳೋಕೆ ಆಗ್ತಾ ಇತ್ತು ಅಂತೇಳಿ? ಸರ್, ನಮಗೆ ನಮ್ಮ ಬದುಕಿಗೆ ಒಂದೇ ಇದ್ದಿದ್ದು ರೀಸನ್ ಇದು ಸರ್. ಇದು ಬಿಟ್ಟರೆ ಇನ್ನೇನು ಇಲ್ಲ ಸರ್. ಎಲ್ಲ ಈಗ ಏನು ಇಲ್ಲದೆ ಆಗಿದೆ ಸರ್. ಝೀರೋ ಇವಾಗ ನಮ್ಮ ಲೈಫು. ಪ್ಲಸ್ ನಮ್ಮ ಅಂಗಡಿಯಲ್ಲಿ 7 ಜನ ಕೆಲಸ ಮಾಡ್ತಾಯಿದ್ರು ಸರ್. ಅವ್ರದ್ದು ಅಷ್ಟೇ ಟೋಟಲ್ 10 ಮೆಂಬರ್ ಸರ್ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಸರ್. ಅವ್ರು ಕೆಲಸ ಕಳ್ಕೊಂಡಿದ್ದಾರೆ ಸರ್ ಇವಾಗ. ಸರ್, ನಿಮ್ಮ ಮೂಲ ಎಲ್ಲಿಯವರು? ನಾಗಮಂಗಲಕ್ಕೆ ಬಂದು ಎಷ್ಟು ವರ್ಷಗಳಾಯಿತು? ಬದುಕು ಹೇಗೆ ನಡೀತಾ ಇತ್ತು ನಿಮ್ಮದು? ಈಗ ಹೇಗಿದೆ ಅಂತೇಳಿ? ಸರ್, ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು ಸರ್ ನಾಗಮಂಗಲದಲ್ಲೇ. ನಮ್ಮ ಫಾದರ್ ಬಂದಿರೋದು ಸರ್ ಊರಿಂದ. ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು ಸರ್. ಹೌದು ಸರ್, ನಾಗಮಂಗಲದಲ್ಲೇ ಹುಟ್ಟಿರೋದು ಸರ್ ನಾನು. ಹೌದು ಸರ್. ಅಂದರೆ ಬಿಸ್ನೆಸ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಅಂಗಡಿನ ಯಾವಾಗ ಓಪನ್ ಮಾಡಿದ್ರಿ ಸರ್ ಅಂತೇಳಿ? ಸರ್, ನಾವು ಇದು ನ್ಯೂ ಶೋರೂಮ್ ಓಪನ್ ಮಾಡಿ 3 ಇಯರ್ಸ್ ಆಯಿತು ಸರ್. ಇವಾಗ ಜಸ್ಟು ಫಸ್ಟ್ ಬೇರೆ ಕಡೆ ಇತ್ತು, ಈಗ ಶಿಫ್ಟಿಂಗ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿಗೆ. ಹೌದು ಸರ್. ಪೊಲೀಸವ್ರು ಏನು ಹೇಳಿದ್ರು ಅಲ್ಟಿಮೇಟ್? ಸರ್, ಪೊಲೀಸ್ನವ್ರು ಕೂಡ ನಮ್ಮ ಜೊತೆ ರಾತ್ರಿ ಇದ್ರು ಸರ್. ಅವ್ರಿಗೂ ಕಲ್ಲು ಬಿದ್ದಿದೆ ಸರ್. ಅವರು ಇಲ್ಲಿ ಬರೋಕ್ಕಾಗಲಿಲ್ಲ ಸರ್. ಅವ್ರನ್ನೂ ಓಡಿಸ್ಕೊಂಡು ಹೋಗಿದ್ದಾರೆ. ಅವರು ಹೆಲ್ಪ್ಲೆಸ್ ಸರ್ ಒಂಥರ. ನಾವು ನಿಂತ್ಕೊಂಡು ಏನು ನೋಡ್ತಾ ಇದ್ವಿ, ಅಳ್ತಾ ಇದ್ವಿ. ಅವರು ಪಾಪ ನಿಂತ್ಕೊಂಡು ನೋಡ್ತಾ ಇದ್ರು ಸರ್. ಅವ್ರಿಗೂ ತುಂಬ ಏಟ್ ಬಿದ್ದಿದೆ ಸರ್ ಈ ಗಲ್ಲಿ ಒಳಗಡೆ ಬಂದಾಗ ರಾತ್ರಿ. ಇದಿಷ್ಟು ಭೀಮರಾಜ್ ಅವರ ಮಾತಾಗಿರುವಂಥದ್ದು. ಅಂದರೆ ತಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೋಸ್ಕರ ನಾವು ಅಂಗಡಿಯನ್ನು ಮಾಡಿದ್ದು. ನನ್ನ ಕಣ್ಣೆದುರೇ ಕೂಡ ದುಷ್ಕರ್ಮಿಗಳು ನನ್ನ ಅಂಗಡಿಗೆ ಪೆಟ್ರೋಲ್ ಬಾಂಬ್ ಹಾಕಿ ಸಂಪೂರ್ಣವಾಗಿ ಸುಟ್ಟಾಕಿದ್ರು. ಇದನ್ನು ನೋಡ್ತಾ ಇದ್ದರೆ ನನಗೆ ಮೇಲಿಂದ ನೋಡ್ತಾ ಇದ್ದೆ, ಬಟ್ ನನಗೆ ಅದನ್ನು ಅರ್ಗಿಸ್ಕೊಳ್ಳೋಕ್ಕೂ ಸಹ ಆಗ್ತಾ ಇಲ್ಲ. ಬಟ್ ಪೊಲೀಸರು ಕೂಡ ಅಲ್ಲಿದ್ದರು. ಅವರು ಕೂಡ ಏನು ಮಾಡೋದಂಥ ಅಸಹಾಯಕತೆಯಲ್ಲಿದ್ದರು. ಯಾಕಂದರೆ 100 ಮಂದಿ ಇದ್ದರು. ಅವರ ಕೈಯಲ್ಲಿ ಕಲ್ಲು ಮತ್ತು ಪೆಟ್ರೋಲ್ ಬಾಂಬ್ ಎಲ್ಲವೂ ಇತ್ತು. ನನ್ನ ಅಂಗಡಿ ಸುಟ್ಟು ಕರಕಲಾಗ್ತಿದ್ರು ಕೂಡ ನಾನು ಹಾಗೂ ಪೊಲೀಸರು ಎಲ್ಲರೂ ಸಹ ಅಸಹಾಯಕತೆಯಲ್ಲಿ ಇದ್ರು ಅಂತೇಳಿ ಅವರು ಅಳಲನ್ನು ತೋಡ್ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ನಾಗಮಂಗಲ.